ಕೇವಲ 8 ಗಂಟೆಯಲ್ಲಿ 74 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡ ಶಿವಮೊಗ್ಗ ಪೊಲೀಸರು. ಯಾಕೆ, ಏನು ಮತ್ತು ಈ ಬಗ್ಗೆ SP ಅವರು ಏನು ಸಾರ್ವಜನಿಕರಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಎಂಬುದನ್ನು ಅವರ ಮಾತಲ್ಲೇ ಕೇಳೋಣ. ಸ್ಟಿಕ್ಕರಿಂಗ್ ಮಾಡ್ಸೋಕೆ ಕಾಸು ಐತೆ, ಅವನಿಗೆ ಇದು ಮಾಡ್ಕೊಳಕ್ಕೆ ಕಾಸಿಲ್ಲ, ನಂಬರ್ ಪ್ಲೇಟ್ ಹಾಕಕ್ಕೆ. ಟೋಟಲ್ ಇವತ್ತು ಎಷ್ಟು ಇದಾಯಿತು? 74. ಸೊ ಹಿಂದೆ ಇರುತ್ತೆ, ಮುಂದೆ ಇರೋದಿಲ್ಲ. ಈ ಥರ ಸ್ವಲ್ಪ ಕಾಲೇಜ್ ಸ್ಟೂಡೆಂಟ್ಸು ಆ ಥರ ಸ್ವಲ್ಪ ಗಾಡಿಗಳಿಗೆ ಸಾವಿರಾರು ರೂಪಾಯಿ ಕೊಟ್ಟು ಸ್ಟಿಕ್ಕರಿಂಗ್ ಮಾಡಿಸ್ತೀರಾ ನೀವು, ಒಂದು ನಂಬರ್ ಪ್ಲೇಟ್ ಹಾಕ್ಸೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ. ಬಿಕಾಸ್ ದಿಸ್ ಇಸ್ ಅ ಸೀರಿಯಸ್ ಅಫೆನ್ಸ್. ಎನಿ ಇಲ್ಲಿಗಲ್ ಆ್ಯಕ್ಟಿವಿಟಿಗೆ ದೇ ಯೂಸ್ ವೆಹಿಕಲ್ಸ್ ವಿತೌಟ್ ನಂಬರ್ ಪ್ಲೇಟ್ಸ್. ಫಾರ್ ದ್ಯಾಟ್ ರೀಸನ್ ವಿ ಹ್ಯಾವ್ ಟೇಕನ್ ಅಪ್ ದಿಸ್ ಡ್ರೈವ್. ಇವತ್ತು ನಿಮಗೆ ಬರೀ ಫೈನ್ ಹಾಕಿ ಕಳಿಸ್ತಾ ಇದ್ದೀವಿ. ನೆಕ್ಸ್ಟ್ ಟೈಮಿಂದ ನಾನು FIR ಮಾಡಿಸ್ತೀನಿ ಇದೆ, ಅದನ್ನು ಫಾಲೋ ಮಾಡ್ಕೊಂಡು ಹೋಗಿ. ಸುಮ್ಮನೆ ಅನ್ನೆಸೆಸರಿ ಶೋಕಿಗೆ ಎಲ್ಲ ಬೇಡ. ಅದನ್ನ ಅಷ್ಟೆಲ್ಲ ದುಡ್ಡು ಕೊಟ್ಟು ಗಾಡಿ ತೊಗೊಂಡಿರ್ತೀರ, ಒಂದು ನಂಬರ್ ಪ್ಲೇಟ್ ಹಾಕ್ಸಲ್ಲ ನೀವು. ಇದು ಹೆಂಗಾಯಿತು ಅಂದರೆ, ಅಷ್ಟೆಲ್ಲ ದುಡ್ಡು ಕೊಟ್ಟು ಮನೆ ಕಟ್ಟಿಸ್ತಾರೆ, CCTV ಹಾಕ್ಸಿಲ್ದಂಗೆ ಲೆಕ್ಕ ನಿಮ್ಮದು. ಜಿಲ್ಲಾ ಪೊಲೀಸ್ ಹಾಗೂ ಶಿವಮೊಗ್ಗ ಟ್ರಾಫಿಕ್ ಸರ್ಕಲ್ ವತಿಯಿಂದ ಈಸ್ಟು ಮತ್ತು ವೆಸ್ಟ್ 2 ಪೊಲೀಸ್ ಸ್ಟೇಷನ್ ಜೊತೆಗೂಡಿ ನಾವು ಸುಮಾರು 74 ವೆಹಿಕಲ್ಗಳನ್ನು, ಯಾವ್ಯಾವ ಡಿಫೆಕ್ಟಿವ್ ನಂಬರ್ ಪ್ಲೇಟ್ ಮತ್ತು ವಿತೌಟ್ ನಂಬರ್ ಪ್ಲೇಟ್ ಗಾಡಿಗಳಿದ್ವು, ಅವನ್ನ ಇವತ್ತು ನಾವು ವಶಕ್ಕೆ ಪಡ್ಕೊಂಡಿದ್ವಿ. ಇವು ನಮ್ಮ ಸೆಂಟ್ರಲ್ ಮೋಟಾರ್ ವೆಹಿಕಲ್ ಆ್ಯಕ್ಟ್ 550 ಸಬ್ ಕ್ಲಾಸ್ 3 ಮತ್ತು ನಮ್ಮ IMV 177 ಪ್ರಕಾರ ಇದು ಕಾನೂನು ಬಹಿರವಾಗಿರುತ್ತೆ. ಇವರೆಲ್ಲರ ಮೇಲೂ ನಾವು ಒಂದು ಚಲಾನನ್ನು ಜನರೇಟ್ ಮಾಡಿ, ಗಾಡಿಗಳನ್ನೆಲ್ಲ ಕಾನ್ಫಿಸ್ಟಿಕೇಟ್ ಮಾಡಿ, ನಮ್ಮ ಪ್ರಿಮೈಸಸ್ಸಲ್ಲಿ ನಿಲ್ಲಿಸ್ಕೊಂಡು ಅದನ್ನು ಎಲ್ಲರಿಗೂ ಚಲಾನ್ ಜನರೇಟ್ ಮಾಡಿ ಇವಾಗ ವಾಪಸ್ ಕಳಿಸ್ಕೊಟ್ಟಿದ್ದೀವಿ. ಬರುವ ದಿನಗಳಲ್ಲಿ ಯಾರ್ಯಾರು ಈ ಡಿಫೆಕ್ಟಿವ್ ನಂಬರ್ ಪ್ಲೇಟನ್ನು ಸರಿ ಮಾಡ್ಕೊಳೋದಿಲ್ಲ ಅವರೆಲ್ಲರಿಗೂ ನಾವು FIR ಮಾಡೋ ಮೂಲಕ ಕಾನೂನಾತ್ಮಕ ಕ್ರಮವನ್ನು ಜರುಗಿಸ್ತೀವಿ. ಯಾಕಂದರೆ ಈ ವಿತೌಟ್ ನಂಬರ್ ಪ್ಲೇಟ್ ಅಥವಾ ಡಿಫೆಕ್ಟಿವ್ ನಂಬರ್ ಪ್ಲೇಟ್ಸ್ ನಮ್ಮ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗೆ ಹೆಚ್ಚು ಬಳಕೆ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರನೇ ನಾವು ಎಲ್ಲ ನಮ್ಮ ಸಾರ್ವಜನಿಕರಿಗೆ ಒಂದು ಮನವಿ ಮಾಡ್ಕೊಂಡಿರೋದು, ನಿಮ್ಮದು ಏನೇ ವೆಹಿಕಲ್ ಇದ್ರೂ ದಯವಿಟ್ಟು ಅದಕ್ಕೆ ಒಂದು ನಂಬರ್ ಪ್ಲೇಟನ್ನು ನೀವು ಕರೆಕ್ಟ್ ಫಾಂಟ್ ಸೈಜು, ಆಮೇಲೆ ಕರೆಕ್ಟು ಅದು ಯಾವ ಫಾಂಟಲ್ಲಿ ಹಾಕಬೇಕು, ಸೈಜ್ ಯಾವ್ದಿರಬೇಕು ಅದನ್ನೇ ಹಾಕಬೇಕು ನೀವು. ಇನ್ನೊಂದು ಕೆಲವು ಕಡೆ ಏನು ಮಾಡ್ತಾ ಇದ್ದಾರೆ, ನಂಬರ್ ಪ್ಲೇಟ್ನ ಅವರು ಬೆಂಡ್ ಮಾಡ್ಬೋದು, ಅದನ್ನು ಮಾಡ್ತಾ ಇದ್ದಾರೆ. ಅವ್ರ ಮೇಲೂ ನಾವು ಇವತ್ತು ಕಾನೂನಾತ್ಮಕ ಕ್ರಮವನ್ನು ತೊಗೊಂಡಿದ್ದೀವಿ. ದಯವಿಟ್ಟು ಹಂಗೆಲ್ಲ ನೀವು ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಇಲ್ಲಿ ನೋಡ್ತೀವಿ, ಅವ್ರು ಸ್ಟಿಕ್ಕರಿಂಗಿಗೆ ಅವರು 5-6 ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ ವೆಹಿಕಲ್ಗೆ. ಆ ವೆಹಿಕಲ್ ಬಂದು 1.5-2 ಲಕ್ಷ ಇರುತ್ತೆ. ಆದರೆ ನಂಬರ್ ಪ್ಲೇಟ್ ಹಾಕ್ಸೋದಕ್ಕೆ ಅವ್ರು ಹಿಂಜರಿತಾರೆ. ಇದು ಸರಿಯಲ್ಲ. ಹೇಗೆ ಅಂದರೆ 2 ಕೋಟಿ ಕೊಟ್ಟು ಮನೆ ಕಟ್ಟಿಸಿ CCTV ಹಾಕ್ಲಿಲ್ದಂಗೆ ಆಗುತ್ತೆ ಇದನ್ನ. ಸೊ ಅದಕ್ಕೆ 2 ತಪ್ಪೆ. 2 ಜನರಿಗೆ ಒಳ್ಳೇದಕ್ಕೇನೆ ನಾವು ಇದನ್ನು ಮಾಡೋದಕ್ಕೆ ಹೇಳೋದು. ನಮ್ಮ ಇವತ್ತು ಟ್ರಾಫಿಕ್ ಸರ್ಕಲ್ ವತಿಯಿಂದ ನಮ್ಮ ಎಲ್ಲ ಇನ್ಸ್ಪೆಕ್ಟರ್ಸ್ ಮತ್ತು ಸಬ್ ಇನ್ಸ್ಪೆಕ್ಟರ್ಸ್ ಮತ್ತು ಎಲ್ಲ ಆಲ್ಫಾಸು ಮತ್ತು ಸಿಬ್ಬಂದಿಯವರು ಉತ್ತಮವಾಗಿ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಒಂದಿನ ನಾವು ಈ ಒಂದು ಕಾರ್ಯಾಚರಣೆಯನ್ನು ಒಂದು ದಿನಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಮಳೆ ಇದ್ದರೂ ಕೂಡ ನಮ್ಮವರೆಲ್ಲ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ಬರುವ ದಿನಗಳಲ್ಲಿ ನಾವು ಬೇರೆ ಏನೇನು ವೈಲೇಷನ್ಸ್ ಇದೆ ಅದರದ್ದು ನಾವು ಸ್ಪೆಷಲ್ ಡ್ರೈವ್ಸನ್ನು ಮಾಡಿಕೊಂಡು ಹೋಗೋದಕ್ಕೆ ನಾವು ಪ್ಲಾನನ್ನು ಮಾಡ್ಕೊಂಡಿದ್ದೀವಿ. ಎಲ್ಲರಿಗೂ ವಾರ್ನಿಂಗ್ ಕೊಟ್ಟು ಫೈನ್ ಹಾಕಿದ್ದೀವಿ. FIR ಮಾಡಿಲ್ಲ, ನಾವು ಎಲ್ಲರಿಗೂ ಫೈನ್ ಹಾಕಿ ಕಳಿಸ್ಕೊಟ್ಟಿದ್ದೀವಿ. ಸದ್ಯಕ್ಕೆ ನೋಟಿಸ್ ಕೊಟ್ಟು ಫೈನ್ ಹಾಕಿ ಕಳಿಸ್ಕೊಟ್ಟಿದ್ದೀವಿ.